ಪಾಂಡುಪುರದಲ್ಲೇ ಇರ್ತಾರೆ. ನಂತರ ದಿನ ಅಮೇರಿಕೆ ಹೋಗ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಅಲ್ಲಿ ಮತದಾರರಿಗೆ ಯಾವುದೇ ಕುಂದುಕೊರತೆಗಳು ಆಗಲ್ಲ ಮತ್ತು ದಲಿತರಿಗೆ ಮತ್ತು ಅಲ್ಲಿಯ ಮತದಾರರಿಗೆ ಸಿಗಲ್ಲ, ಅಲ್ಲ ಓಡಾಡ್ತಾರೆ. ಆದರೆ ಈ ಶಾಸಕತ್ವ ಹುದ್ದೆಗೆ ಮತ್ತು ಓಟ್ ಹಾಕ್ತಂತ ಮತದಾರರಿಗೆ ಗೌರವ ಕೂಡ ಕೊಡಲ್ಲ, ಸುಮ್ಮನೆ ಸಿಕ್ಕಾಪಟ್ಟೆ ಒಬ್ಬರು ಕೊಡೋದು. ದಿವಂತ ನಾಯಕ KS ಪುಟ್ಟರಾಯ ನಮಗೆ ಈ ಶಾಸಕ ಹುದ್ದೆಗೆ ಮತ್ತು ಮತದಾರರಿಗೆ ತುಂಬಾ ಗೌರವ ಮತ್ತು ತುಂಬಾ ಒಳ್ಳೆಯ ಮಹತ್ವ ಕೊಟ್ಟಂತವರು. ನಾವು ಅವ್ರ ಕಾಲವಾದ ಮೇಲೆ ದಲಿತ ಸಮಿತಿ ಮತ್ತು ರೈತಸಂಘ ಸೇರಿ ಸರ್ವೋದಯ ಕರ್ನಾಟಕ ಕೆಲಸ ಮಾಡಿದ್ದು ಪ್ರಣಯವಿದ್ದಾಗ ಆ ಪಕ್ಷದಲ್ಲಿ ಕೂಡ ಅವರ ಸರ್ವೋದಯ ಕರ್ನಾಟಕದಲ್ಲೇ ಶಾಸಕರಾಗಿದ್ದರು. ಅವ್ರ ಕಾಲವಾದ ಮೇಲೆ ದರ್ಶನ್ ಅವ್ರ ಮಗ ಅಂತೇಳಿ ಜಾತಿಯುತವಾಗಿ ದಲಿತರು, ರೈತರು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಅಧ್ಯಯನ ದಲಿತರು ಓಟ್ ಹಾಕಿ ಒಂದು ಸಂವಿಧಾನದ ಆಶಯದ ಪ್ರಕಾರ ಜಾತ್ಯತೀತವಾಗಿ ಅಂತೇಳಿ ಅವ್ರಿಗೆ ಗೆಲ್ಲಿಸಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮಾಡಿದ್ವಿ. ಅವ್ರು ಇಲ್ಲಿ ಇರಲ್ಲ ಮತ್ತು ಒಂದು ತಿಂಗಳಲ್ಲಿ 10-15 ದಿನ ಪಾಂಡುಪುರ ಇರ್ತಾರೆ. ಪಾಂಡುಪುರದಲ್ಲಿ ಇದ್ರು ಸರ್ಕಾರಿ ನೌಕರರಿಗೆ ಬರೋದು, ಒಂದು ಯಾವ ಗೌರ್ಮೆಂಟ್ ಉದ್ಘಾಟನೆ ಮಾಡ್ಕೋಬಹುದು, ಮೈಸೂರಲ್ಲಿ ಸೇರ್ಬೋದು. ಇನ್ನು 15 ದಿನ ಅಮೆರಿಕಕ್ಕೆ ಹೋಗೋದು, ಅಮೆರಿಕ ಸೇರ್ಬೋದು, ಯಾವುದು ಸಿಗಲ್ಲ. ಮತ್ತು ಏನು ಶಾಸಕರಿಗೆ ಸರ್ಕಾರ ಏನು ಸವಲತ್ತು ಕೊಡ್ತಾ ಇದ್ದಾರೋ ಅದು 15 ದಿನ ಹೋಗಬೇಕಷ್ಟೇ. ಇನ್ನು 15 ದಿನ ಅಮೆರಿಕ ಇರ್ತಾರೆ. ಅವ್ರಿಗೆ ಫೋನ್ ಬಿಲ್ ಆಗಿರ್ಬೋದು, ಕಾರ್ಗೆ ಡೀಸೆಲ್ ಖರ್ಚು ಆಗಿರ್ಬೋದು. ಆಮೇಲೆ ಸರ್ಕಾರದ ಒಬ್ಬ ನೌಕರನ್ನ DA ಮಾಡ್ತಾರೆ, ಅವರು 15 ದಿನ ಕೆಲಸ ಮಾಡ್ತಾರೆ, 15 ದಿನ ಕೆಲಸ ಇಲ್ಲ, ಈ ತರ ಮಾಡ್ತಾ ಇದ್ದಾರೆ. ದಯಮಾಡಿ ದರ್ಶನ್ ಪುಟ್ಟಣ್ಣವರ ಮಗ ಹಿಂಗಿದ್ದಾರೆ ಅಂತ ನಮಗೆ ತುಂಬಾ ಆಶ್ಚರ್ಯ ಆಗ್ತದೆ. ನಾವು ದರ್ಶನ್ ಸಮಿತಿಯವರಿಗೆ ಮತ್ತು ರೈತರಿಗೆ ತುಂಬಾ ಅವಮಾನ ಆಗ್ತಾ ಇದೆ. ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಬಹಳ ನೋವಾಗ್ತದೆ. ದಯಮಾಡಿ ಇನ್ನು 3 ತಿಂಗಳೊಳಗಡೆ ತನ್ನ ಕುಟುಂಬ ಸಮೇತ ಪಾಂಡುಪುರದಲ್ಲಿ ಸ್ಟೇ ಮಾಡಿ ದೀನ ದಲಿತರ ಮತದಾರರ ಓಟ್ ಹಾಕಿ ಕೆಲಸದವ್ರ ಕುಂದುಕೊರತೆಗಳನ್ನ ನಿವಾರಣೆ ಮಾಡಬೇಕು ಮತ್ತು ಅವರು ಸಂಪರ್ಕಕ್ಕೆ ಸಿಗುವಂತಾಗಬೇಕು ಶಾಸಕರು ಅಂತ ದಲಿತ ಸಮಿತಿ ಪರವಾಗಿ ಅವರ ಮನವಿ ಮಾಡ್ತಾ ಇದ್ವಿ. ಹಾಗೂ ಏನು ಇದೇ ತರ ಏನಾದ್ರು ಮುಂದುವರೆದ್ರೆ ನಾವು ಓಟ್ ಹಾಕ್ತಂತ ನಾವು ದಲಿತರು ಪಂಚಕಾಪುರದ ರೆಡಿ ಮಾಡಿ ಅವರ ಶಾಸಕತ್ವಕ್ಕೆ ರಾಜೀನಾಮೆ ನೀಡುವಂತ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಅವ್ರ ಗಮನ ತರ್ತಾ ಇದ್ವಿ. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಮನವಿಯನ್ನ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಏನು ಅಂದ್ರೆ 7 ಕ್ಷೇತ್ರದ ಶಾಸಕರು ದಲಿತರನ್ನ ನಿರ್ಲಕ್ಷಿಸಬೇಡಿ. ದಯಮಾಡಿ ಪಿಟಿಷನ್ ಕಾಯ್ದೆ ಇಲ್ಲ ಮತ್ತು ದೌರ್ಜನ್ಯ ಕಾಯ್ದೆನ ದಯಮಾಡಿ ತಿಳ್ಕೊಂಡು ದಲಿತರಿಗೆ ರಕ್ಷಣೆ ಕೊಡಬೇಕಂತ ಹೇಳಿ ತಮ್ಮ ಮುಖಾಂತರ ಅವರ ಮನವಿ ಮಾಡ್ತಾ ಇದ್ದೀನಿ. 15 ದಿನ ಫುಲ್ ಟೈಮ್ ಅವರು ಪಾರ್ಟ್ ಟೈಮ್ ಶಾಸಕ ಆಗಿದ್ದಾರೆ. ನಾನು ವೈಸ್ ಪ್ರೆಸಿಡೆಂಟ್ ಕರೀತಾರೆ ಸರ್, ದಯಮಾಡಿ ನಿಮ್ಮ 1 ದಿವಸ ಮಾತಾಡ್ಬೇಕು ಚಿಕಿತ್ಸಾ ಎಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಕೇರ್ ಮಾಡಲ್ಲ, ಕೇರೇ ಮಾಡಲ್ಲ. ಮತದಾರರಿಗೆ ಲೆಕ್ಕನೇ ಸಿಗಲ್ಲ. ಸರ್ಕಾರಿ ನೌಕರರು ಬಂದಾಗ ಯಾವ್ದಾರ ಗೌರವ ಸರ್ಕಾರದ ಯಾವ್ದು ಉದ್ಘಾಟನೆಯಿಂದ ಬಂದು ಹೊರಟೋಗ್ಬಿಡ್ತಾರೆ. ಬರ್ತಾವ್ರೆ ಹೋಗ್ತಾವ್ರೆ ಗೊತ್ತಿಲ್ಲ, ಕಾಯ್ಬೇಕಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ದೀನಿ ಫೋನಲ್ಲಿ, ದಯಮಾಡಿ ಸರ್ ನಿಮ್ಮ ಜೊತೆ 1 ನಿಮಿಷ ಮಾತಾಡ್ಬೇಕು ಸರ್, ದಯಮಾಡಿ ಎಲ್ಲಿ ಅಂತ ಹೇಳಿ ಸರ್ ಅಲ್ಲಿ ಬರ್ತೀನಿ ಅಂತ ಯಾವ್ದು ರೆಸ್ಪಾನ್ಸ್ ಇಲ್ಲ.